ನಮ್ ಬಿಲ್ಡಿಂಗ್ ಅವರಂತೂ ತುಂಬಾ ಬೈತಿರ್ತಾರೆ, ಎಷ್ಟು ಮೀಶೋ ಪ್ರಾಡಕ್ಟ್ ಅಂತ ತಗೊಂತೀನಿ, ಎಷ್ಟು ದಿನ ಏನಾರು 4 ಐಟಮ್ಸ್ ಅಂತ ಬಂದೇ ಬರ್ತಾನೆ ಅಂದ್ಬಿಟ್ಟು. ನಾವು ಗೊತ್ತಿಲ್ಲ, ಯಾರೇ ಹೋಗಿದ್ರು ಹೆಂಗ್ ಹೊರಸ್ಕೊಂಡ್ ಮುಂದೆ ಹೋಯ್ತಾ ಇರ್ತೀವಿ. ನನಗೆ ಇವತ್ತು 3 ಪ್ರಾಡಕ್ಟ್ಸ್ ಬಂದಿದೆ, ಅದರಲ್ಲಿ 1 ಬೈ 1 ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್, ಇಟ್ ಈಸ್ ಯೂಸ್ಫುಲ್ ಫಾರ್ ಫ್ಯಾಮಿಲಿ. ಹಿಂಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನೀವು ಪ್ರತಿಯೊಬ್ಬರು ಸೇವಿಂಗ್ಸ್ ಅಂತ ಮಾಡ್ತೀರಾ, ಖರ್ಚು ಕೂಡ ಮಾಡ್ತೀರಾ. ಅದನ್ನ ಸೇವಿಂಗ್ಸ್ ರೂಪದಲ್ಲಿ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಐಡಿಯಾಸ್ ಇರಲ್ಲ. ಸೇವಿಂಗ್ಸ್ ಮಾಡ್ತೀವಿ, ಬ್ಯಾಂಕಲ್ಲಿ ಮಾಡ್ತೀವಿ ಅಥವಾ ಪಿಗ್ಗಿ ಬ್ಯಾಂಕಲ್ಲಿ ಮಾಡ್ತೀವಿ. ಬ್ಯಾಂಕಲ್ಲಿ ಇದ್ರೆ ಎಷ್ಟು ಸೇವಿಂಗ್ಸ್ ಮಾಡಿದೀವಿ ಅಂತ ಗೊತ್ತಾಗ್ತದೆ, ಪಿಗ್ಗಿ ಬ್ಯಾಂಕಲ್ಲಿ ಮಾಡಿದ್ರೆ ಎಷ್ಟು ಮಾಡಿದೀರ ಅಂತ ಯಾವತ್ತಾರು ನೋಡ್ಕೊಂಡಿದ್ದೀರಾ? ಬಟ್ ಇವಾಗ ನಿಮ್ಗೆ ಅಂತ ಒಳ್ಳೆ ಆಪರ್ಚುನಿಟಿ ಇದೆ, ನೀವು ಪಿಗ್ಗಿ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಹಾಕಿದೀರಾ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ತಿಳ್ಕೊಬಹುದು. ಹೊರತು ಓಪನ್ ಮಾಡಕ್ಕೆ ಹೇಳ್ತಿದ್ಯಾ ಅನ್ಕೋತೀರಾ? ನೋ ವೇ, ಚಾನ್ಸ್ ಐ. ಜಸ್ಟ್ ಪಿಗ್ಗಿ ಬ್ಯಾಂಕಲ್ಲಿ ನೀವು ಎಷ್ಟು ಅಮೌಂಟ್ ಹಾಕಿದ್ರೆ ಅದನ್ನ ನೀವು ಜಸ್ಟ್ ಕಾಲ್ ಮಾಡ್ಕೊಂಡು ಬರೋದಷ್ಟೇ. ಇವರೇ ನಿಮಗೆ ಇರೇಸರ್ ಕೊಟ್ಟಿರ್ತಾರೆ, ಇವರೇ ನಿಮಗೆ ಅಮೌಂಟ್ ಕೂಡ ಕೊಟ್ಟಿರ್ತಾರೆ. ಅಕಸ್ಮಾತ್ ನೀವು ಮಿಸ್ ಆಗಿ ಜಾಸ್ತಿ ಅಮೌಂಟ್ ಹಾಕಿ ಕಡಿಮೆ ನೇಮ್ ಬರ್ತಿದ್ರೆ ಅಥವಾ ಕಡಿಮೆ ಹಾಕಿ ಜಾಸ್ತಿ ಹಾಕಿದ್ರೆ ನೀವು ಜಸ್ಟ್ ಎರೇಸ್ ಮಾಡಿ ಜಸ್ಟ್ ಅಮೌಂಟ್ ಹಾಕಿ. ಇದು ರಿಯೂಸಬಲ್ ಕೂಡ, ಏಕೆಂತ ಹೇಳಿದ್ರೆ ನಿಮ್ದು 1 ಲ್ಯಾಕ್ ಅಮೌಂಟ್ ಆದ ತಕ್ಷಣ ನೀವು ಮತ್ತೆ ಅದನ್ನ ನೀವು ಕಾಲ್ ಮಾಡಿ ಎರೇಸ್ ಮಾಡ್ಕೊಂಡು, ಎಲ್ಲ ಕಾಲ್ ಮಾಡಿರೋದೆಲ್ಲ ಎರೇಸ್ ಮಾಡ್ಕೊಂಡು ಮತ್ತೆ ನೀವು ಅದನ್ನ ಯೂಸ್ ಮಾಡ್ಕೊಬಹುದು. ಯೂಸ್ ಅಂಡ್ ಥ್ರೋ ಅಲ್ಲ, ಇದು ಯೂಸ್ ಅಂಡ್ ರೀಯೂಸ್ ಅಂತ ಹೇಳ್ಬಿಟ್ಟು.